ಅಸ್ಸಲಾಮು ಅಲೈಕುಮ್. ನಮಸ್ಕಾರ ಫ್ರೆಂಡ್. ನಾನು ಮಾಡ್ತಿದ್ದೀನಿ ಇವತ್ತು ಗೋಬಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಬೇಯಿಸಿಟ್ಟಿದ್ದೀನಿ. ಒಂದು ಕಡೆ ಟೊಮೊಟೊ ಬೆಳ್ಳುಳ್ಳಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ಮತ್ತೆ ಬಿಸಿ ಮಾಡಬೇಕು. ಟೊಮೊಟೊ ಪ್ಯೂರಿ ಇದು ಸೋಯಾ ಸಾಸು, 4 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ನೀರು ಹಾಕ್ತಲೇ ಚೆನ್ನಾಗಿ ತಳ ಹತ್ತದಂಗೆ ಬ್ಲ್ಯಾಕ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕೈ ಬಿಡದೆ ತಿರುತ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಆರಿದೆ ಎಲ್ಲ ಮಿಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೀನಿ ನೋಡಿ. ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದಕ್ಕೆ ಚೆನ್ನಾಗಿ ಕಲರ್ ಬಂದಿದೆ, ಬ್ಲ್ಯಾಕ್ ಕಲರ್ ಬಂದಿದೆ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಕಲರ್ ನೋಡಿ, ಬ್ಲ್ಯಾಕ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೋಯಾ ಸಾಸು, ಚಿಲ್ಲಿ ಸಾಸ್ ರೆಡಿ, ಸೋಯಾ ಸಾಸ್ ರೆಡಿ. ಇದು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿಟ್ಟಿದ್ದೀನಿ. ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಸೋಯಾ ಸಾಸು, ಈಗ ವಿನೆಗರ್ಗೆ ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ಸ್ವಲ್ಪ ಇತ್ತು, ನಿಂಬೆಹಣ್ಣು ಹಾಕ್ಬಿಟ್ಟು ಉಗುರು ಬೆಚ್ಚಗಿರುವ ನೀರು, ಸ್ವಲ್ಪ ಬಿಸಿ ಇರುವ ನೀರು ಹಾಕಿ ಕಾಲು ಗ್ಲಾಸು ಅಷ್ಟು ಒಂದು ನಿಂಬೆಹಣ್ಣಿಗೆ ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ನೊರೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಈಸಿ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಗೋಬಿ ಎಗ್ ರೈಸ್ ಮಾಡ್ಕೋಬೋದು. ನಾನು ಈ ಥರ ಮಾಡಿ ಸ್ಟಾಕ್ ಇಡ್ತೀನಿ ನೋಡಿ. ಚಿಷ್ಟನ ನೊರೆ ಬಂದಿದೆ. ಎಲ್ಲ ಮನೆಯಲ್ಲೇ ಮಾಡಿ ರೆಡಿ ಇಟ್ಕೊಂಡ್ರೆ ಈಸಿನೂ ಆಗುತ್ತೆ. ಹೊರಗಡೆ ತರೋದಕ್ಕಿಂತ ನಾವೇ ನಮ್ಮ ಕೈಯಿಂದ ಮಾಡ್ಕೋಬೋದು, ಆರೋಗ್ಯವಾಗಿರುತ್ತೆ. ಇದು ಹೊರಗಡೆ ಯಾವಾಗಿಂದ ಎಣ್ಣೆ ಹೆಂಗೆಂಗೋ ಮಾಡ್ತಾರೆ, ಅದೆಲ್ಲ ಮಾಡೋದಕ್ಕಿಂತ ನಾವೇ ಫ್ರೆಶ್ಶಾಗಿ ಮಾಡ್ಕೋಬೋದು. ಇದೆಲ್ಲ ರೆಡಿ ಇಟ್ಕೊಂಡ್ರೆ ಈಸಿ ಮಾಡೋದು. ವಿನೆಗರು, ನೋಡಿ ಗೋಬಿಗೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾಬೇಜು, ವಿನೆಗರು, ಸೋಯಾ ಸಾಸು, ಚಿಲ್ಲಿ ಸಾಸು ರೆಡಿ 4 ಇದೆ. ಕಲ್ಲರು, ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ವಿನೆಗರು, ಸೋಯಾ ಸಾಸು, ಕಲ್ಲರು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಖಾರದ ಪುಡಿ, ಉಪ್ಪು, ಗರಂ ಮಸಾಲೆ, ಕ್ಯಾಬೇಜಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ತೀನಿ. ಇದಕ್ಕೆ ಕಾರ್ನ್ಫ್ಲವರ್ ಆದರೂ ಹಾಕ್ಬೋದು, ಮೈದಾ ಹಿಟ್ಟಾದರೂ ಹಾಕ್ಬೋದು. ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟನ್ನು, ಕಾರ್ನ್ಫ್ಲವರು, ಉಪ್ಪು, ಖಾರದ ಪುಡಿ, ಗರಂ ಮಸಾಲೆ ಹಾಕ್ಬಿಟ್ಟು ಎಲ್ಲ ಕಲಸಿಟ್ಟಿದ್ದೀನಿ. ತುಂಬ ಈಸಿ, ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಮಾಡ್ಕೋಬೋದು. ಸಣ್ಣಗೆ ಹಚ್ಚಿದ್ದೀನಿ ಕ್ಯಾಬೇಜು. ಮನೇಲಿ ಮೊಬೈಲ್ ಕಾಟ, ನನ್ನ ಮಗ, ನಮ್ಮ ಮನೆ ತಂಗಿ ಮಗ ಇಬ್ಬರು ಬರೀ ಮೊಬೈಲ್ ನೋಡ್ತಾರೆ. ಪೂರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ವೀಡಿಯೋ ಸ್ವಲ್ಪ ಫ್ರೈ ಮಾಡೋವರೆಗೂ ಮಾಡಿದ್ದೀನಿ. ಮುಂದೆ ಎಲ್ಲ ಇದು ಮಾಡೋದು ಆಗಿಲ್ಲ, ಇಷ್ಟೇ ಮಾಡೋಕ್ಕಾಗಿರೋದು. ನಾನು ಮಾಡಿರೋ ಗೋಬಿ ನಿಮ್ಗೆ ಹೇಗಂತ ನೋಡಿಬಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಎಣ್ಣೆ ಕಾದಿದೆ. ನಾನು ಉಂಡೆ ಸಪ್ರೇಟ್ ಮಾಡಿಲ್ಲ, ಹಾಗೆ ಡೈರೆಕ್ಟಾಗಿ ಕೈಯಲ್ಲಿ ಹಾಗೆ ಬಿಡ್ತಾಯಿದ್ದೀನಿ. ಉಂಡೆ ಮಾಡೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ತೆಗೆದು ಬೊಂಡ ಥರ ಬಿಟ್ಬಿಟ್ಟೆ. ಚೆನ್ನಾಗಿ ಬಂದಿದೆ, ಒಂದು ಸ್ವಲ್ಪನೂ ಇದಾಗಿಲ್ಲ, ಉಂಡೆ ಹಂಗೆ ಬಂದಿದೆ, ಬಿಚ್ಕೊಂಡಿಲ್ಲ. ನೀವು ಈ ಥರ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.
ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇದುವರೆಗೂ ನೋಡಿರೋರಿಗೆಲ್ಲ ಧನ್ಯವಾದಗಳು. ನನ್ನ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಗೋಬಿ ಮಾಡಿರೋದು ಪೂರ ವಿಡಿಯೋ ಮಾಡಿಲ್ಲ, ಇಷ್ಟೇ ಫ್ರೈವರೆಗೂ ಮಾಡಿದ್ದೀನಿ. ಮತ್ತು ಪೂರ ಮಾಡುವಾಗ ಎಲ್ಲ ಪೂರ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮಾಡಿಬಿಟ್ಟು. ಮೊಬೈಲ್ ಸಿಕ್ಕಿಲ್ಲ ಅಂತೇಳಿ ಇಷ್ಟೇ ವಿಡಿಯೋ ಮಾಡಿರೋದು. ಇಷ್ಟ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಐ ಲವ್ ಹಿಮ್. ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಉಂಡೆ ಬಿಚ್ಕೊಂಡಿಲ್ಲ, ಆ ಥರ ಬಂದಿದೆ. ಫುಲ್ ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ಏನು ಹಾಕಿಲ್ಲ, ಒಂದೇ ಸರಿ. ಒಂದು ಉಂಡೆನೂ ಬಿಚ್ಕೊಂಡಿಲ್ಲ. ಪಕ್ಕದಲ್ಲಿ ಸೌಂಡು, ಮೊಬೈಲ್ ಹಾಕ್ಕೊಂಡಿದ್ದಾರೆ, ಸಾರಿ. ಗುಳ್ಳೆ ಗುಳ್ಳೆ ಬರ್ತಾಯಿದೆ, ಇದೆಲ್ಲ ಕಮ್ಮಿ ಆಗುತ್ತೆ. ಕಮ್ಮಿ ಆದ ತಕ್ಷಣ ತೆಗೀರಿ. ಫುಲ್ ರೋಸ್ಟ್ ಆದರೆ ಚೆನ್ನಾಗಿರಲ್ಲ, ಬರೀ ತಿನ್ನೋಕ್ಕೆ ಫುಲ್ ರೋಸ್ಟ್ ಮಾಡ್ಕೊಳ್ಳಿ. ಗೋಬಿ ಮಸಾಲೆ ಎಲ್ಲ ಹಾಕಿ ಮಾಡ್ಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ನಾನು ಎಕ್ಸ್ಟ್ರಾ ಮಸಾಲೆ ಬೇರೆ ರೆಡಿ ಮಾಡಿದ್ದೀನಿ, ಅದೆಲ್ಲ ಲಿಂಕ್ ಮಾಡೋಕ್ಕಾಗಿಲ್ಲ. ಒಗ್ಗರಣೆಗೆ ಹಾಕೋಕ್ಕೆ ಎಕ್ಸ್ಟ್ರಾ ಬೇರೆ ಹಾಕಿದ್ದೀನಿ ಮಸಾಲೆ. ಮತ್ತೆ ಮಾಡಿದಾಗ ಮಾಡ್ತೀನಿ ಪೂರ ವಿಡಿಯೋ. ನೋಡಿ ಈ ಥರ ಬಂದಿದೆ ಉಂಡೆ. ನೋಡಿ ಒಂದು ಬಿಚ್ಕೊಂಡಿಲ್ಲ, ಉಂಡೆ ಮಾತ್ರ ಸೂಪರಾಗಿದೆ, ಟೇಸ್ಟು ಚೆನ್ನಾಗಿದೆ. ನೀವು ಈ ಥರ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಎಲ್ಲ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೆ ನೋಡಬೇಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಐ ಲವ್ ಹಿಮ್.